ಹೇಗಿತ್ತು ಮ್ಯಾಚ್ ಸೂಪರ್ ಆಗಿತ್ತು, ಸಖತ್ತಾಗಿತ್ತು, ಗೆದ್ದಿದ್ದೀವಿ. ಎಷ್ಟು ಕ್ರೇಜ್ ಇತ್ತು, ಎಷ್ಟು ಎಂಜಾಯ್ ಮಾಡಿದ್ರಿ ಒಳಗಡೆ? ತುಂಬಾನೇ ಆ ಕ್ರೌಡ್ ಅಂತ. ಓ ಮೈ ಗಾಡ್, ಪಾಪ LSG ತುಂಬಾ ನಮ್ಗೆ ಪಾಪ ಅನ್ಸ್ತಾ ಇದೆ. ಪ್ರಾಪರ್ ಬೇಕ್ ಮಾಡ್ಬಿಟ್ಟಿದೀವಿ, ಕುಕ್ ಮಾಡ್ಬಿಟ್ಟಿದೀವಿ ಅವ್ರನ್ನ. ರೋಸ್ಟ್ ಎಲ್ಲ ಮಾಡ್ಬಿಟ್ರೆ ಹೇಗೆ? ರೋಸ್ಟ್, ಫುಲ್ ರೋಸ್ಟ್, ಚಿಕನ್ ರೋಸ್ಟ್ ಆಗ್ಬಿಟ್ಟಿದ್ದಾರೆ ಪಾಪ. ಈ ಸತಿನೂ ಕಪ್ ನಮ್ದೆ. ಈ ಸತಿ ಹೊಡಿಬೋದಾ ನೆಕ್ಸ್ಟ್ ನಮ್ದು? ಖಂಡಿತ ಈ ತರಾನೇ ಗೆದ್ತಾ ಇದ್ರೆ ಖಂಡಿತ ಹೊಡಿಬೋದು. ಕೊಹ್ಲಿ ಬ್ಯಾಟಿಂಗ್ ಹೇಗಿತ್ತು? ಕೊಹ್ಲಿ ಓಕೆ, ಬಟ್ RCB ಬೆಸ್ಟ್. ದೇವದತ್ ಇದ್ದಾರೆ, ಸಾಲ್ಟ್ ಇದ್ದಾರೆ, ಬೇರೆ ಏನ್ ಬೇಕು? ಥ್ಯಾಂಕ್ ಯು. ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಕೊಹ್ಲಿ ಆಡಿದ್ ನೋಡಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಸೊ ಹಿ ಪ್ಲೇಡ್ ಅ ಗ್ರೇಟ್ ಇನ್ನಿಂಗ್ಸ್ ಟುಡೇ. ಗುಡ್ ಲಕ್. ಓಕೆ ಮ್ಯಾಮ್, ಈಗ ಕೊಹ್ಲಿ ಬಗ್ಗೆ ಎಲ್ಲ ಟ್ರೋಲ್ ಮಾಡ್ತಾ ಇದ್ರು, ಟೆಸ್ಟ್ ಆಡಂಗೆ ಆಡ್ತಾರೆ ಮ್ಯಾಚ್ ಅಂತ, ಒನ್ ಡೇ ಆಡಲ್ಲ ಅಂತ, 20 ಆಡಂಗಿಲ್ಲ ಅಂತ. No, he is always amazing. ಇವತ್ತು ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ. Every day cannot be his day, but he plays his best. ಒನ್ ಸೈಡ್ ಇದೆ. Definitely. RCB ಅವ್ರಿಗೆ ಮಜಾ ಬರಲ್ಲ. ಮಜಾ ಬರಲ್ಲ, ಬಟ್ ಸ್ಟಿಲ್ ನಮ್ಮವ್ರು ಆಡ್ತಿದಾರಲ್ಲ. ಜಿತೇಶ್ ಶರ್ಮಾ ಆಡಿದ್ ನೋಡಿರ್ಬೇಕು. ಥ್ಯಾಂಕ್ ಯು. ಹೋಗ್ಬಿಟ್ಟಿದೆ. ಇಲ್ಲ, ಏನು ಟಫ್ ಬರ್ಬೋದು. 5 ವಿಕೆಟ್ ಹೋಗಿದೆ ಇವಾಗ. ಇನ್ನು 20 ರನ್ಸ್ ಹೊಡೆದೇ ಹೊಡಿತಾರೆ. ಓಕೆ, ಅರ್ಧಂಬರ್ಧ ಮುಕ್ಕಾಲು ನೋಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಫೋನಲ್ಲಿ ನೋಡ್ತಾ ಇದ್ದೀವಿ ಸರ್. ಸೂಪರ್ ಆಗಿತ್ತು. ಗೊತ್ತಾಗೋಯ್ತು ಅಷ್ಟೇ. ಗೊತ್ತಾಗೋಯ್ತು. ಇನ್ನೇನು ನೀವು ಕೇಳಿಸ್ತಿಲ್ವಾ ಸರ್ ಆಚೆ? ಹಲೋ ಸರ್, ಒಂದು ನಿಮಿಷ ನಿಂತ್ಕೊಳ್ಳಿ. ಹೇಳಿ ಸರ್. ಹೇಳಿ ಸರ್. ಈಗ ಒನ್ ಸೈಡ್ ಮ್ಯಾಚ್ ಆದ್ರೆ ಹೇಗಿರುತ್ತೆ ಸರ್? ಸರ್ ಭಾಳ ಬೇಜಾರಾಗುತ್ತೆ. ನಾವು ಮೈಸೂರು ಹೋಗ್ಬೇಕು, ಅದಕ್ಕೆ ಅರ್ಜೆಂಟಾಗಿ ಹೋಗ್ತಾ ಇದ್ದೀವಿ. ನಮ್ಮವ್ರು ಯಾವತ್ತಿದ್ರು ಬಾಯಿಗೆ ಬರ್ಸಿರ್ತಾರೆ. ಇಲ್ಲ, ನಾವು ಬೇರೆಯವ್ರಿಗೆ ಬೈಕ್ ಬರ್ಸ್ಬಿಟ್ಟು ನಾವು ಗೆಲ್ತೀವಿ ಸರ್. ಸರಿನಾ ಸರ್? Virat Kohli is played very well. He scored 49 runs and RCB is win. And Rajat Padisar is scored 2 sixes, consecutive sixes. Is super sixes. ಇವತ್ತೇನು ಒನ್ ಸೈಡ್ ಆಯ್ತಾ ಮ್ಯಾಚ್? One side. And in first innings the wickets are they taken very well. And Bhuvnesh Kumar is taken very good wickets. Thank you. ಇನ್ನೂ ನಡೀತಾ ಇದೆ, ವಿನ್ ಆಗ್ತಾ ಇದ್ದಾರೆ. ಯಾಕೆ ಬೇಗ ಬಂದ್ರಿ? ಏನು ಗೊತ್ತಾಗೋಯ್ತು? ಬೇಗ ಮೆಟ್ರೋದಲ್ಲಿ ಸೀಟ್ ಸಿಗ್ಬೇಕಲ್ಲ. ಒನ್ ಸೈಡ್ ಆಯ್ತಾ ಮ್ಯಾಚು? ಒನ್ ಸೈಡ್ ಆಯ್ತು. ಬೋರಿಂಗ್ ಇತ್ತು. ಬೋರಿಂಗ್. RCB ಬ್ಯಾಟಿಂಗೇ ಬೆಸ್ಟ್ ಇತ್ತು. ನಮ್ಮವ್ರು ಇದೆ ಒಂದು 250 ಹೊಡಿತಿದ್ರು. ಹೌದು, ಮಜಾ ಇರೋದು. ಚೇಸಿಂಗ್ ಸ್ಕೋರ್ ಕಮ್ಮಿ ಆಯಿತು. ಕಮ್ಮಿ ಹೊಡೆದ್ರೆ ಬೇಜಾರಲ್ಲ? ಹೌದು ಸರ್, ಸ್ವಲ್ಪ ಫೈಟ್ ಮ್ಯಾಚ್ ಇರಬೇಕಿತ್ತು, ಒಳ್ಳೆ ಚೇಸಿಂಗ್ ಇರಬೇಕಿತ್ತು. 4 ಮ್ಯಾಚ್ 200 ಪ್ಲಸ್ ಹೊಡೆದಿದ್ರು. ಹೌದು ಇದೊಂದೇ ಅಲ್ಲ. ಹೌದು, ಥ್ಯಾಂಕ್ ಯು ಸರ್. ಮೊನ್ನೆ CSK ಮೇಲೆ ಗೆದ್ಮೇಲೆ ಎಲ್ಲ ಖುಷಿಯಲ್ಲಿ ಬರ್ತಾ ಇದ್ರು. ಇವತ್ತು ನಮ್ಮ RCB ಗೆದ್ರು ಖುಷಿ. ಬೋರ್ ಆಯ್ತು, ಅದಕ್ಕೆ ನಿದ್ದೆ ಬರ್ತಾ ಇತ್ತು. ಕೊಹ್ಲಿನೂ ಬೇಗ ಔಟ್ ಆದರು. ಅಲ್ಲ 49 ಚೆನ್ನಾಗಿ ಆಡಿದ್ರು. ಅಮೇಜಿಂಗ್, ಥ್ಯಾಂಕ್ ಯು. ಮ್ಯಾಚ್ ಆಗಿತ್ತು ಸರ್. ತುಂಬ ಚೆನ್ನಾಗಿತ್ತು ಸರ್. ವಿರಾಟ್ ಕೊಹ್ಲಿ ಅವರು ಆರೋಗ್ಯ ಸರಿಯಿಲ್ಲ, ಆದರೂ ಭಾಳ ಚೆನ್ನಾಗಿ ಆಡಿದ್ದಾರೆ. ಭಾಳ ಸಂತೋಷ ಆಯಿತು. ವಿರಾಟ್ ಕೊಹ್ಲಿ ಸಬ್ಬಾಗಿ ಬಂದಿದ್ದಕ್ಕೆ ತುಂಬ ಸಂತೋಷ. ಮ್ಯಾಚ್ ಗೆದ್ದಿದೆ. LSG ನಾವು ಸೋಲ್ಸಿದ್ದೀವಿ. ಸರ್ ನಮಗೆ ತುಂಬ ಸಂತೋಷ ಆಗ್ತಿದೆ. ಖುಷಿಯನ್ನು ಅಷ್ಟೊಂದು ವ್ಯಕ್ತಪಡಿಸ್ತಾರೆ, ಯಾಕೆ? ಏನು ಒನ್ ಸೈಡ್? ಇಲ್ಲ ಸರ್, ಆ ಥರ ಅಂತಲ್ಲ. ಈ ನಮ್ಮ RCB ಮ್ಯಾಚ್ ಇದ್ದಾಗ ಅದೇ ಥರನೇ ನಮಗೆಲ್ಲ ಖುಷಿ ಇದ್ದೇ ಇರ್ತದೆ. ಸೋಲಿ ಗೆಲ್ಲಿ ಇವತ್ತರೆಗೂ ನಾವು ಅವ್ರ ಜೊತೆ ಯಾವಾಗೂ ಇದ್ದೇ ಇರ್ತೀವಿ. ಸೊ ಇವಾಗ ಗೆದ್ದಿದ್ದಾರೆ, ಇನ್ನೂ ಖುಷಿ ಆಗುತ್ತೆ. ಅಂದರೆ ಈ ಸಲ ಕಪ್ ನಮ್ದು ಆಗ್ಬೋದಾ? 100% ಸರ್, 100% ನಮ್ಮದೇನೆ ಕಪ್ಪು. ಅಂದರೆ ಈ ಸೀಸನ್ ನೋಡಿದಾಗ ಟಾಪಲ್ಲಿ ಬ್ಯಾಟಿಂಗ್ ಆದರೂ ಬೌಲಿಂಗ್ ಆದರೂ ಎಲ್ಲ ಟಾಪಲ್ಲಿದೆ. 100% ಎಲ್ಲರೂ ಚೆನ್ನಾಗಿದ್ದಾರೆ. ಬೌಲಿಂಗು ಬ್ಯಾಟಿಂಗ್ ಎರಡೂ ಚೆನ್ನಾಗಿದೆ. ಯಾವುದೇ ತೊಂದರೆ ಇಲ್ಲ. ಈ ಸತನ ಕಪ್ ನಮ್ಮದೇ, 100% ನಮ್ಮದೇ. ಒಂದು ಏನಾರು ನಮಗೆ ಇದಾಗ್ಬೋದಾ? ನೋ ಚಾನ್ಸ್ ಸರ್. ಅವ್ರನ್ನ ಲಾಸ್ಟ್ ಟೈಮ್ ಮಾಡಿರೋದು ನೋಡಿದ್ದೀರಲ್ಲ, ಏನೋ ಬೈ ಮಿಸ್ಟೇಕ್ ಗೆದ್ದಿದ್ದಾರೆ ಅಷ್ಟೇ. ನೆಕ್ಸ್ಟು ಅವ್ರನ್ನ ಹೊಡಿತೀವಿ. ಸೂರ್ಯವಂಶಿನ ಸರ್, ಅವ್ನು ಇನ್ನೂ ಹುಡುಗ ಸರ್, ಆಡಲಿ. ಅವ್ನು ಚೆನ್ನಾಗಿ ಆಡಿದ್ರೆ ನಮ್ಮ ಇಂಡಿಯಾಗೆ ಇನ್ನೊಂದು ಪ್ರಾಡಕ್ಟು ಬರ್ತಾರೆ ಅಂತ ಅನ್ಕೋಬೇಕು. ಬಟ್ ಈ ಸತ ಸೋಲಿಸ್ತೀವಿ, ಗ್ಯಾರಂಟಿ ಸೋಲಿಸ್ತೀವಿ. ಥ್ಯಾಂಕ್ ಯು ಸರ್. ಏನಂದರೆ ಬೇಗನೆ ಮುಗಿಸ್ಬಿಟ್ರು. ನಾವು ಎಕ್ಸ್ಪೆಕ್ಟ್ ಮಾಡಿ ಬಂದಿರೋದು LSG ಏನೋ ಒಂದು ಒಳ್ಳೆ ಟೋಟಲ್ ಕೊಡ್ತಾರೆ. ಬಟ್ RCB ಬೌಲಿಂಗ್ ಚೆನ್ನಾಗಿತ್ತು, ಬ್ಯಾಟಿಂಗು ಸಖತ್ತಾಗಿತ್ತು. ಕೊಹ್ಲಿ 50 ಹೊಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸರಿ, 250 ಎಲ್ಲ ಹೊಡಿಯೋಕ್ಕೆ LSGಗೆ ಸಾಧ್ಯನೇ ಇಲ್ಲ. ಆರ್ ಮತ್ತೆ RCB ಇರಬೇಕಾಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು LSGಗೆ ಮ್ಯಾಕ್ಸಿಮಮ್ ಟೋಟಲ್ ಎಕ್ಸ್ಪೆಕ್ಟ್ ಮಾಡಿರೋದು 180 ಅಷ್ಟೇ. ಗುಡ್ ಸರ್, ಗುಡ್ ಮ್ಯಾಚ್ ಇಸ್ ಗುಡ್. ಯಾರ ಮೇಲೆ? ಸೂರ್ಯವಂಶಿನ? ಇಲ್ಲ ಸರ್, ಆಗಲ್ಲ. ಸೂರ್ಯವಂಶಿ ಮ್ಯಾಕ್ಸಿಮಮ್ 30 ರನ್ಸ್ ಹೊಡಿಬೋದು. ಸಾಧ್ಯನೇ ಇಲ್ಲ. 30 ಹೊಡಿಬೋದು. ನೋ ಚಾನ್ಸ್. ಅಂದರೆ ಪ್ರೆಡಿಕ್ಷನ್ ಮಾಡ್ದಂಗೆ ಆಗುತ್ತೆ ಸರ್. RCB ಗೆಲ್ತೆ ಅಂತ ಹೇಳಿದ್ರು ನಾರ್ಮಲ್ ಆಗಿ ಒನ್ ಸೈಡ್ ಮ್ಯಾಚ್. ಇಟ್ ಇಸ್ ನಾಟ್ ಅಬೌಟ್ RCB ಗೆಲ್ತಾರೆ, RR ಗೆಲ್ತಾರೆ ಅಂತ. ಇಟ್ ಡಿಪೆಂಡ್ಸ್. ಎಲ್ಲ ಮ್ಯಾಚ್ ನಾವು ಏನು ಪ್ರಾಪರಾಗಿ ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಬ್ಯಾಟಿಂಗ್ ಕಂಡೀಷನು, ಬೌಲಿಂಗ್ ಪಿಚ್, ಇದೆಲ್ಲ ಯಾವ ಥರ ಇರೋ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎಲ್ಲ ಸೂರ್ಯ ನಾವು ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಸೊ RCB ಇಲ್ಲಿ ಬೆಂಗಳೂರಲ್ಲಿ RCBಗೆ ಜಾಸ್ತಿ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಗೆದ್ದಿದ್ದಾರೆ.
ಕೊಹ್ಲಿ 49 ರನ್ನು ಸಖತ್ತಾಗಿತ್ತು. ಇನ್ನೊಂದು ನೋಡಿದ್ರೆ 50 ಆಗಿತ್ತು. ಬಟ್ ಆರೆಂಜ್ ಕ್ಯಾಪ್ ನಮ್ಮ ಹತ್ರನೇ ಐತೆ. ಜೈ ಆರ್ ಸಿ ಬಿ. ಈ ವರ್ಷ ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವೇ. ಒನ್ ಸೈಡ್ ಟೈಮ್ ಟು ಡಾಮಿನೇಟ್ ಮಾಡ್ತಾ ಇದೀವಿ. ಈ ಸಲದ ಕಪ್ ನಮ್ದೇ. ಅಷ್ಟೇ. ಲಾಸ್ಟ್ ಟೈಮ್ ಅವೇ ಗೇಮ್ಸ್, ಈ ಸಲ ಹೋಮ್ ಹೊಡ್ಕೊಂಡು ಹೋಗ್ತಾ ಇರೋದೆ. ಆರ್ ನೋಡಿ, ಆರ್ ಈ ಸಲ ಇಲ್ಲ ಬಿಡಿ, ಚಾನ್ಸೇ ನಾವೇ ಆರ್ ಇಲ್ಲ. ಆರ್ ಏನು ಚಾನ್ಸ್ ಇಲ್ಲ. ಈ ಸರಿ ಪಕ್ಕ ಹೊಡೆದೇ ಹೊಡಿತಾರೆ. ಫಸ್ಟ್ ಮ್ಯಾಚ್ ಸೋತಿರ್ಬೋದು ಅಷ್ಟೇ, ನೆಕ್ಸ್ಟ್ ಮ್ಯಾಚ್ ನಾವೇ ಗೆಲ್ಲೋದು ಅವ್ರ ಮೇಲೆ. ಚಾನ್ಸ್ ಇಲ್ಲ. ಫೈನಲ್ ಅವರೇ ಬರ್ತಾರೆ, RCB ವಿನ್ ಆಗೇ ಆಗ್ತಾರೆ. ಓಕೆ, ಥ್ಯಾಂಕ್ ಯು. ಟೀಮ್ ಡೇವಿಡ್ ಸ್ವಲ್ಪ ಹೊಡಿಬೇಕಾಯ್ತು, ಇನ್ನೂ ಹೊಡೆದಿಲ್ಲ. ಆದ್ರೂ ಗೆದ್ರು, ಪರವಾಗಿಲ್ಲ. ಈ ಸಲ ಕಪ್ ನಮ್ದೇನೆ. 100%, 100-200. ಮ್ಯಾಚ್ ಫೈಟ್ ಇಲ್ಲದಿರಲ್ಲ ಬೇಜಾರಾಯ್ತಾ? ಅದು ಸ್ವಲ್ಪ ಬೇಜಾರು, ಆದ್ರೂ ಚೆನ್ನಾಗಿತ್ತು. ಸ್ವಲ್ಪ ಇನ್ನೂ ಬೇಗ ವಿನ್ ಆಗ್ಬೋದಾಗಿತ್ತು. ಸ್ವಲ್ಪ ಬಸ್ತೆ ಸ್ವಲ್ಪ ಟಫ್ ಸ್ಕೋರ್ ಇದ್ರೆ ಸ್ವಲ್ಪ ಚೆನ್ನಾಗಿರೋದು. ಥ್ಯಾಂಕ್ ಯು. ಸ್ಕೋರ್ ಜಾಸ್ತಿ ಇದ್ರೆ ಮಜಾ ಇತ್ತಾಯ್ತು. ಏನು ಅಷ್ಟಿರಲ್ಲ ಮ್ಯಾಚ್ ನೋಡಕ್ಕೆ, ಇಂಟ್ರೆಸ್ಟ್ ಇಲ್ಲ. ಮಜಾ ಇರ್ತಿತ್ತಾ? 100% ಲಕ್ನೋ ವಿನ್. RCBಗೆ ಐ ಸ್ಕೋರ್ ಸಾಲಲ್ಲ ಸರ್. RCB ಇನ್ನು 250 ಇದ್ದಿದ್ರೆ ಕೂಡ ಚೇಂಜ್ ಮಾಡ್ತಾ ಇದ್ರು. RCB ಯಾವಾಗ್ಲೂ ಒಂದೇ. ಈ ಸಲ ಕಪ್ ನಮ್ದೇ ಸರ್. ರಿಪೀಟ್ ಸರ್, ನಮ್ಗಂತೂ ತುಂಬಾ ಬೇಜಾರಾಗಿದೆ. ಫಸ್ಟ್ RCB ಅವ್ರು ಬ್ಯಾಟಿಂಗ್ ತಗೊಬೇಕಾಯ್ತು. ಒಂದು 250-300 ಆದ್ರೂ ಬರ್ತಾಯಿತ್ತು. ಬೌಲಿಂಗ್ ತಗೊಂಡ್ಬಿಟ್ಟು ಇನ್ನ ಬೇಜಾರು ಏನಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಹೊಡ್ಸ್ಕೊಬೇಕಾಯ್ತು, ಸ್ವಲ್ಪ ಮಜಾ ಇರ್ತಾಯಿತ್ತು. ಏನು ಮಜಾ ಇಲ್ಲ. ನಾವು ಬಾಯಿಗೆ ಬರ್ಸಿ ಗೆಲ್ಸ್ಕೊಂಡು ಅಭ್ಯಾಸ ಇದೆ. ಈ ತರ ನಮ್ಗೆ ಅದೇ 146 ಅಷ್ಟೇನೆ. ನೆಕ್ಸ್ಟ್ RCB ನಿಮ್ಗೆ ಒಂದೇ ಹೇಳೋದು, ನೆಕ್ಸ್ಟ್ ಟೈಮ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ತಗೊಳ್ಳಿ. ನೀವು 250-300 ಹೊಡೀರಿ, ನೀವು ಮಜಾ ಇರುತ್ತೆ. ನಾವು ಅಷ್ಟೇ. 100 ಸ್ಕೋರ್ ಹೊಡಿಯಕ್ಕೆ ಕೂಡ ಎಷ್ಟು ತೊಂದರೆ ಆಗ್ತು ಅಲ್ಲಿ ಆ ಪಿಚ್ಚಲ್ಲಿ. ಇನ್ನೊಂದು 50 ರನ್ ಇದ್ದಿದ್ರೆ LSG ವಿನ್. ಇಲ್ಲ ಸರ್, ಜೈ RCB, ಜೈ RCB. ಬರ್ಕೊಳ್ಳಿ ಪೇಪರ್ ಮುಂದೆ ಎಲ್ಲ ಬರ್ಕೊಳ್ಳಿ. ಈ ಸಲ ಕಪ್ ನಮ್ಮದೇ. ತಿಮ್ಮಾಪುರ ಬಂದ್ಬಿಟ್ಟು ಆಲ್ರೆಡಿ ಆಡೇ ಮಾಡ್ಬಿಟ್ಟಾಗೋಯ್ತು. ಈ ಸಲ ಕಪ್ ನಮ್ಮದೇ. ಮ್ಯಾಚ್ ಇಂಟ್ರೆಸ್ಟ್ ಇತ್ತು ಇವತ್ತು. ಅಯ್ಯೋ, ಏನ್ ಸರ್ ಇದು ಅಷ್ಟು 5 ಮ್ಯಾಚ್ ಸರ್, ಇದು ಒಂದ್ ಸೈಡ್ ಆಯ್ತಾ ಇಲ್ಲ ಒಂದ್ ಕಡೆ ಎಂಟರ್ಟೈನ್ಮೆಂಟ್ ಕಮ್ಮಿ ಆಯ್ತಾ ಅಂತ? ಎಂಗೇಜ್ಮೆಂಟ್ ಇರ್ಬೇಕಾದ್ರೆ ಇದು ಇರ್ಬೇಕಾಯ್ತು ನಮ್ಗೆ. ಇರ್ಲಿ ಬರಲ್ಲ, ಚೆನ್ನಾಗಿರೋದಲ್ಲ 200 ಹೊಡೆದ್ರೆ ಚೇಸಿಂಗ್ ಚೆನ್ನಾಗಿರೋದು. ಇರ್ಲಿ. ಆಶ್ಚರ್ಯ ನಮ್ಗೆ ಒಳ್ಳೆ ಕಿಕ್ಕಿತ್ತು ಮ್ಯಾಚ್ ಮಾತ್ರ. ಓಕೆನಾ? ನೆಕ್ಸ್ಟ್ ಮ್ಯಾಚ್ ನಾವು ಕೂರ್ಕೊತೀವಿ 300 ಬೇಕಾದ್ರೆ. ನೆಕ್ಸ್ಟ್ ಮ್ಯಾಚ್ 300 ನಮ್ಮದೇ ಮ್ಯಾಚು. ಅಪ್ಪಡಿ ತಿಪ್ಪಿಡೆ. ಜೈ RCB. ಲಾಲಿಪಾಪ್ ಬನ್ನಿ ಸರ್, ಬನ್ನಿ ಹೇಗನ್ನಿಸ್ತು ಮ್ಯಾಚು? RCB ಅವ್ರು ಕೊಟ್ಟಿದ್ದು ಎಷ್ಟೇ ಅವ್ರಿಗೆ ಅರ್ಕೆ ಹೊತ್ಕೊಂಡಿರೋ ಗೊತ್ತಿಲ್ಲ. CSK ಫ್ಯಾನ್ಸು RCB ಮಾತ್ರ ಡಮಾಲ್ಟಿಮೇಟ್ ಬ್ಯಾಟಿಂಗು ಇದೇ ಥರ ಆಡ್ತಾ ಇರಲಿ. ಈ ಸಲನೂ ಕಪ್ ಎತ್ಕೋತೀವಿ, ಇನ್ನೈಟ್ ಸ್ಟಾರ್ ಹಾಕೋತೀವಿ, ಆಯ್ತಾ? ಇದು ನೋಡಿ CSK ಅವರೆಲ್ಲ ಲಾಲಿಪಾಪ್ ಹಿಡ್ಕೋಬೇಕು. ಈ ಸಲ ಕಪ್ ನಮ್ದು. ಓಕೆ ಸರ್. ಜೈ RCB. ಸ್ವಲ್ಪ ರನ್ ಕಮ್ಮಿ ಆಗೋಯ್ತು, ಹಂಗಾಗಿ ಚೆನ್ನಾಗಿತ್ತು. ಕೊಹ್ಲಿ 50 ಮಾಡ್ಕೊಂಡಿದ್ದು ಎಂಟರ್ಟೈನ್ಮೆಂಟ್ ಕಮ್ಮಿ. ಸ್ವಲ್ಪ ಕಮ್ಮಿ ಆಯಿತು. 180 ಇದ್ರೆ ಸೂಪರ್ ಆಗಿರೋದು. ಕೊಹ್ಲಿ ಔಟ್ ಆಗಿದ್ದು ಬೇಜಾರಾಯಿತು. 50 ಮಾಡ್ಕೋಬೇಕಾಗಿತ್ತು. ಹೌದು, ಅಟ್ಲೀಸ್ಟ್ 180 ಅಂದರೆ ರನ್ ಕಮ್ಮಿ ಇದ್ರೆ ಜೋಶ್ ಕಮ್ಮಿ ಇರುತ್ತೆ. ರನ್ ಜಾಸ್ತಿ ಇದ್ರೆ ಜೋಶ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೂಪರ್ ಆಗಿತ್ತು, ಮಾತ್ರ ಖುಷಿ ಆಯ್ತು.